ನಾವು ಸದನದಲ್ಲಿ ಗಮನಿಸ್ತಾ ಇದ್ದೀವಿ 6 ದಿನಗಳ ಕಾಲ ಬರೀ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯವರು ಸುಗಮವಾಗಿ ಕಲಾಪ ನಡೆಯಲಿಕ್ಕೆ ಬಿಟ್ಟಿಲ್ಲ. ಹಾಳು ಮಾಡ್ತಾನೆ ಇದ್ದಾರೆ, ಅಡ್ಡಿಪಡಿಸ್ತಾ ಇದ್ದಾರೆ. ಸದನದ ಬಾವಿಗಳು ಹೋರಾಟ ಮಾಡ್ತಿಲ್ಲ, ಅವರು ಕೂತಲ್ಲೇ ಧಿಕ್ಕಾರಗಳನ್ನು ಕೂಗ್ತಿದ್ದಾರೆ. ಈ ಕಾಂಗ್ರೆಸ್ನವರು ಕೂಡ ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ನವರು ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಇವತ್ತು ಕೂಡ ಮಾಡಲಿದ್ದಾರೆ. ಗಾಂಧಿ ಪ್ರತಿಮೆ ಮುಂಭಾಗ ನಿನ್ನೆ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ಭದ್ರಾವತಿ ಸಂಗಮೇಶು ಹಲವು ಜನ ಮಾಡಿದರು. ಬಟ್ ಈಗ ಬಿ ಜೆ ಪಿಯವರು ಯಾಕಿಷ್ಟು ಹಠ ಹಿಡಿದು ಕೂತಿದ್ದಾರೆ? ಕೊಡಲೇಬೇಕು ರಾಜೀನಾಮೆನ, ಯಾಕೆ ಕಳಂಕಿತ ವ್ಯಕ್ತಿಯನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರಿ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಈಗ ನಮಗೆ ಪರಿಸ್ಥಿತಿ ನೋಡ್ತಾ ಇದ್ದರೆ ನಾಗೇಂದ್ರ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡದೇ ಇರೋಕ್ಕೆ ನಿರ್ಧಾರ ಮಾಡಿದಾರಂತೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ಬೆನ್ನಿಗೆ ಬಹಳ ಬಲವಾಗಿ ನಿಂತಿದ್ದಾರೆ. ನಾಗೇಂದ್ರ ಸ್ಪಷ್ಟನೆ ಕೊಟ್ಟರೂ ಕೂಡ ಬಿ ಜೆ ಪಿಯವರು ಇದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೆಗೆದುಕೊಂಡ್ರಿ ನೀವು, ಅಲ್ಲೇನಾದರೂ ಧರ್ಮೇಂದ್ರ ಪ್ರಧಾನ್ ನೇರವಾಗಿ ಭಾಗಿಯಾಗಿದ್ದರೆ ಪೇಪರ್ ಲೀಕಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು, ಹಾಗೆ ಕೊಡಬೇಕು. ಈಶ್ವರಪ್ಪನವ್ರದ್ದು ಆಗಿತ್ತು, ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅದೇ ರೀತಿಯಲ್ಲಿ ನಾಗೇಂದ್ರವ್ರು ಕೂಡ ಕೇಸ್ ಆಗಿದೆ. ಯಾಕೆ ಇವರು ನೈತಿಕವಾಗಿ ರಾಜೀನಾಮೆ ಕೊಡಲಿಲ್ಲ? ಯಾಕೆ ಮತ್ತೆ ಅವ್ರನ್ನ ಸಂಪುಟಕ್ಕೆ ಬೇರೆ ಯಾರು ವಾಲ್ಮೀಕಿ ನಾಯಕರು ಸಿಗಲಿಲ್ಲ ನಿಮಗೆ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾದರೂ ಮಾಡಿಕೊಳ್ಳ್ರಿ, ಅವ್ರ ರಾಜಕೀಯ ಹೋರಾಟವನ್ನು ಮಾಡಿಕೊಳ್ಳಿ, ರಾಜೀನಾಮೆ ಕೇಳಲಿ. ಆದರೆ ನಮ್ಮ ಆಶೆ ಏನಿತ್ತು, ಅಥವಾ ರಾಜ್ಯದ ಜನ ಏನು ಕಾಯ್ತಾಯಿದ್ರು, ಆಯ್ತಪ್ಪ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಎಮ್ ಎಲ್ ಎ ಮಾತಾಡ್ತಾರೆ, ಅಥವಾ ಸರ್ಕಾರದ ಗಮನ ಸೆಳೀತಾರೆ, ಪ್ರಶ್ನೋತ್ತರ ಕಲಾಪದಲ್ಲಿ ಪ್ರಶ್ನೆಗಳನ್ನು ಹಾಕ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಏನೂ ಆಗ್ತಿಲ್ಲ, ಟೋಟಲಿ ವೇಸ್ಟ್ ಆಗ್ತಾಯಿದೆ ಸದನ. ಜನರ ತೆರಿಗೆ ಹಣ ಹಾಳಾಗ್ತಾ ಇದೆ. ಅಲ್ಲಿ ಕೇಂದ್ರದಲ್ಲಿ ನೋಡಿದರೆ ಕಾಂಗ್ರೆಸ್ಸು ವಿರೋಧ ಪಕ್ಷಗಳು, ಅಲ್ಲಿ ನೋಡಿದರೆ ಅಲ್ಲಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಅವರು ಕೂಡ ಚರ್ಚೆಗೆ ನಾವು ಹೋಗ್ತೀವಿ ಅಂತಲೂ ಹೇಳಿಲ್ಲ. ಇಲ್ಲೂ ಹಾಗೆ ಆಗ್ತಾಯಿದೆ ನೋಡಿ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಪರಮೇಶ್ವರ್ ಆಲ್ರೆಡಿ ಪದೇ ಪದೇ ಹೇಳ್ತಿದ್ದಾರೆ, ಬರ್ರಿ ಓಪನ್ನಾಗಿ ಚರ್ಚೆ ಮಾಡೋಣ, ದಾಖಲೆಗಳು ನಮ್ಮ ಹತ್ರ ಇದೆ. ನಾಗೇಂದ್ರ ಅವರು ಆರೋಪಿಯಷ್ಟೇ ಅಪರಾಧಿ ಅಲ್ಲ, ಕ್ಲೀನ್ ಚಿಟ್ SITಯಿಂದ ಸಿಕ್ಕಿದೆ. CI ಮತ್ತು CBI ED ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಸಂಸ್ಥೆ, ರಾಜಕೀಯ ಪಿತೂರು ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ರಾಜ್ಯದ ಜನರಿಗೆ ಏನು ಬೇಕು? ಜ್ವಲಂತ ಸಮಸ್ಯೆಗಳಿಗೆ ಬರ ಇದೆ ರೀ, ಬರಪೀಡಿತ ತಾಲೂಕಿನ ಘೋಷಣೆ ಮಾಡಿಲ್ಲ, ಅನುದಾನ ರಿಲೀಸ್ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೆಲವು ಗ್ಯಾರಂಟಿಗಳು ಇನ್ನೂ ಕೂಡ ಸಮರ್ಪಕವಾಗಿ ಜನರ ಕೈಗೆ ತಲುಪ್ತಾ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಈಗ ಬೆಳಗ್ಗೆಯಿಂದ ಬರೀ ಸಂಜೆವರೆಗೂ ಸದನದಲ್ಲಿ ಇವರು BJPಯವರು ಮತ್ತು JDS ಸೇರಿಕೊಂಡು ನಾಗೇಂದ್ರ ರಾಜೀನಾಮೆ ಪಟ್ಟು ಹಿಡಿದು ಕೂತಿದ್ದಾರೆ. ಅಲ್ಲ, ಇಷ್ಟು ಹಠ ಯಾಕೆ ಅಂತ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಅವರಿಗೆ ಸೂಚನೆ ಬಂದಿರಬಹುದು, ಇಲ್ಲ ಹಿಂದೆ ಸರಿಬೇಡಿ, ಇದನ್ನು ಹಿಂದೆ ಸರಿದ್ರೆ ಮತ್ತೆ ನೀವು ಡಮ್ಮಿ ಆಗಿಬಿಡ್ತೀರಿ, ನಾವಿದ್ದೀವಿ ಅಂತ ತೋರಿಸ್ಕೋಬೇಕಲ್ವಾ, ವಿರೋಧ ಪಕ್ಷ ಇದ್ದೀವಿ, ಸಮರ್ಥವಾಗಿದ್ದೀವಿ ಅಂತೇಳಿ. ಆ ಕಾರಣಕ್ಕೋಸ್ಕರ ಕೂಡ ಪ್ರತಿಭಟನೆ ಮಾಡ್ತಾ ಇರಬಹುದೇನೋ. ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗಳು ನಡೀತಾ ಇದೆ. ಬಟ್ ಫೈನಲಿ ನಾಗೇಂದ್ರ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇಲ್ಲ ಅಂಥೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಅವರು ಕೂಡ ನೋಡಿ, ಆ ದಲಿತ ನಾಯಕನ ST ಸಮುದಾಯದ ಶಾಸಕನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ನೋಡಿ, ಅವ್ರಿಗೆ ಜಾತಿ ಅಸ್ತ್ರ ಬಿಟ್ಬಿಟ್ರು. ಜಾತಿ ಕಷ್ಟ ಬಂದಾಗ, ಸಂಕಷ್ಟ ಬಂದಾಗ ಜಾತಿ ಎಲ್ರಿಗೂ ನೆನಪಾಗುತ್ತೆ, ಮತ್ತು ಅದನ್ನು ಮುಂದೆ ಬಿಟ್ಟರು. ಅಯ್ಯೋ ನನ್ನ ಹತ್ತಿಕ್ತಾ ಇದ್ದಾರೆ, BJPಯವ್ರಿಗೆ ಹಂಗೆ ಕಂಡ್ರೆ ಆಗಲ್ಲ, ಹಿಂಗೆ ಕಂಡ್ರೆ ಆಗಲ್ಲ. ಆಯ್ತು, ಈಗ ಅವರು ಹೇಳಿದ್ದಾರೆ, ಆರೋಪ ಸಾಬೀತಾದರೆ ಏನು ಶಿಕ್ಷೆ ಆಗುತ್ತೋ ಆಗಲಿ ಅಂತೇಳಿ. ಬಟ್ ಇವತ್ತಾದರೂ ಕಲಾಪ ಸುಗಮವಾಗಿ ನಡೆಯುತ್ತೆ ಅನ್ನೋದು ನಮ್ಮ ನಿರೀಕ್ಷೆ ಇದೆ. ಬಟ್ ಇವತ್ತು ಕಾಲಹರಣ ಮಾಡ್ತಾರೆ. ಈಗ ವಾಲ್ಮೀಕಿ ನಿಗಮದ ಮುಗೀತು ನೋಡಿ, ಇನ್ಮೇಲೆ ಬಿಡದಿ ಟೌನ್ಶಿಪ್ ಶುರುವಾಗುತ್ತೆ. ಅದರಲ್ಲೂ ಕೂಡ ಕಂಪ್ಲೀಟಾಗಿ ಸೆಷನನ್ನು ಇವರು ವೇಸ್ಟ್ ಮಾಡುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ.